ಎಲ್ಲ ಅದೇ ನಮಗೆ ಎಮ್ಮೆ ಖಾತೆ ಮಿಸ್ ಆಯಿತು. ಬರಲ್ಲ ನಿಂತ್ಕೋಬೇಕು, ಎಲ್ಲಿ ಕಲ್ಲು ಹೋಗ್ಬೇಕು. ಅಧಿಕಾರಿಗಳಿಗೆ ನೋಡಿ, ಬಿಜೆಪಿಯವರು ನಮ್ಮ ಕಾಂಗ್ರೆಸ್ ಒಂದು ಉತ್ತಮವಾದ ಒಂದು ಸರ್ಕಾರ ನಡೆಸ್ತಿರೋಂಥ ಸಂದರ್ಭದಲ್ಲಿ ಏನು ಹಗರಣ ಅಂತ ಹೇಳಿದ್ದಾರೆ. ಮೂಡರು ಮತ್ತು ನಮ್ಮ ಎಸ್ ಟಿ ನಿಗಮದು, ಅದಕ್ಕೂ ಕೂಡ ಯಾವುದೇ ರೀತಿಯ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಳಿಗೆ ಸಂಬಂಧ ಇಲ್ಲ. ಯಾಕೆ ಮೂಡವನ ಸೈಟ್ ಏನು ಬದಲಿ ನಿವೇಶನ ಕೊಟ್ಟಿದ್ದಾರೆ, ಅದು ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಕೊಟ್ಟಂಥದ್ದು. ಮುಖ್ಯಮಂತ್ರಿಗಳಾಗಿಲ್ಲ ಸಿದ್ದರಾಮಯ್ಯ ಅವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥದ್ದು. ಅದು ಅವ್ರ ಸರ್ಕಾರದಲ್ಲೇ ಕೊಟ್ಟು, ಈಗ ಏನು ಎಸ್ ಟಿ ವಾಲ್ಮೀಕಿ ನಿಗಮದ ಏನೋ ಹಗರಣವನ್ನು ಹೇಳಿದ್ದಾರೆ, ಹಗರಣಕ್ಕೆ ಒಂದು ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. SIT ಮುಖಾಂತರ ತನಿಖೆಗೆ ಕೊಟ್ಟಿದೆ. ತನಿಖೆ ಕೊಟ್ಟ ಮೇಲೆ ಸತ್ಯ ಅಸತ್ಯಗಳು ಹೊರಗೆ ಬರುತ್ತೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ತನಿಖೆ ಆಗದೇನೆ ಇನ್ನೂ ಅದು ತನಿಖೆ ಪೂರ್ತಿಗೊಳ್ದೇನೆ ಅದು ಹೊರಗಡೆ ಅಂದರೆ ಸತ್ಯಾಸತ್ಯಗಳು ಗೊತ್ತಿಲ್ಲದೇ ಇದೊಂದು ರಾಜಕೀಯವಾಗಿ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಜನಪ್ರಿಯತೆಯನ್ನು ಸಹಿಸೋಕ್ಕಾಗ್ದೇನೆ ಅವ್ರಿಗೆ ಅಪಪ್ರಚಾರವನ್ನು ಮಾಡಬೇಕು, ಅವ್ರಿಗೆ ಜನಪ್ರಿಯತೆಯನ್ನು ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರ್ಯಾಲಿ ಮಾಡ್ತಿರೋಂಥದ್ದು. ಹಾಗೆಯೇ ಇದರಲ್ಲಿ ನೋಡಿ, ಯಾವುದೇ ಮಾನ್ಯ ಗಣತಂತ್ರ ರಾಜ್ಯಪಾಲರು ಒಬ್ಬ ಮುಖ್ಯಮಂತ್ರಿಗಳಿಗೆ ಅವರು ಯಾವುದೇ ನೋಟಿಸ್ ಕೊಡೋಕ್ಕೆ ಬರೋದಿಲ್ಲ. ಆದರೂ ಕೂಡ ಅವ್ರ ನೋಟಿಸನ್ನು ಯಾರೋ ಒಬ್ಬರು ಒಂದು ತನಿಖಾ ಸಂಸ್ಥೆ ಅಲ್ಲ, ಯಾರೋ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಹೋಗಿ ಕೊಟ್ಟಿರೋಂಥ ಒಂದು ವರದಿಯನ್ನು ಆಧರಿಸಿ ಅವ್ರಿಗೆ ನೋಟಿಸ್ ಜಾರಿ ಮಾಡಿರೋಂಥದ್ದು. ಅದರಿಂದ ಅದು ಕೂಡ ತಮಗೆಲ್ಲ ಗೊತ್ತಿರೋಂಗೆ ಅದು ಕೂಡ ಸಂವಿಧಾನದಲ್ಲಿ ಅದು ಕೂಡ ಒಂದು ತಪ್ಪು ಒಂದು ನಡೆ ಅನ್ನೋದು ನನ್ನ ಅನಿಸಿಕೆ. ಎಲ್ಲ ಅದೇ ನಮಗೆ ಎಮ್ಮೆ ಖಾತೆ ಮಿಸ್ ಆಯಿತು. ಬರಲ್ಲ ನಿಂತ್ಕೋಬೇಕು, ಎಲ್ಲಿ ಕಲ್ಲು ಹೋಗ್ಬೇಕು. ಅಧಿಕಾರಿಗಳಿಗೆ